ಸಿಗಂದೂರು ಸೇತುವೆ ನಿರ್ಮಾಣ ಕಾಮಗಾರಿ ನಡೀತಾನೆ ಇದೆ. ಕಳೆದ ವರ್ಷವೇ ಪೂರ್ಣಗೊಳ್ಳಬೇಕಿತ್ತು. ಆದರೆ ಇಂದಿಗೂ ಕಾಮಗಾರಿ ನಡೀತಾನೆ ಇದೆ. ಈ ಡಿಸೆಂಬರ್ನ ಒಳಗೆ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಬೇಕು. ಆದರೆ ಸದ್ಯ ನಡೀತಾ ಇರೋ ಕಾಮಗಾರಿ ನೋಡಿದ್ರೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇವೆ. ಈಗಾಗಲೇ ಪಿಲ್ಲರ್ ನಿರ್ಮಾಣ ಮಾಡುವ ಕಾರ್ಯ ಪೂರ್ಣಗೊಂಡಿದ್ದು ಸೇತುವೆ ಕೂರಿಸುವ ಕೆಲಸ ಆರಂಭವಾಗಿದೆ. ಬರೋಬ್ಬರಿ 426 ಕೋಟಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಈ ಸೇತುವೆ ನಿರ್ಮಾಣವಾದರೆ ಸುತ್ತಮುತ್ತಲಿನ 16 ಊರುಗಳಿಗೆ ಅನುಕೂಲವಾಗಲಿದೆ. ಮುಖ್ಯವಾಗಿ ಸಿಗಂದೂರಿಗೆ ತೆರಳುವ ಭಕ್ತರಿಗೆ ಅನುಕೂಲವಾಗಲಿದೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೂ ಹೋಗೋದು ಸಹ ಸುಲಭವಾಗಲಿದೆ. ಈ ಎಲ್ಲಾ ಕಾರಣಗಳಿಂದ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತ ಜನರು ಬಯಸ್ತಾ ಇದ್ದಾರೆ. ಆದರೆ ಸದ್ಯ ನಡೀತಾ ಇರೋ ಕಾಮಗಾರಿ ನೋಡಿದ್ರೆ ಮತ್ತಷ್ಟು ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಸಿಗಂದೂರು ಸೇತುವೆ ನಿರ್ಮಾಣದ ಕಾಮಗಾರಿ. ಈ ಕಾಮಗಾರಿ ಕಳೆದ ವರ್ಷವೇ ಪೂರ್ಣಗೊಂಡು ಇಂದು ಕಾಮಗಾರಿ ನಡೀತಾನೆ ಇದೆ. ಪೂರ್ಣಗೊಳ್ಳಬೇಕಿತ್ತು ಇಷ್ಟರೊಳಗೆ, ಆದ್ರೂ ಕೂಡ ಈ ಕಾಮಗಾರಿ ಮುಂದುವರಿತಾನೆ ಇದೆ. ಈ ಡಿಸೆಂಬರ್ನ ಒಳಗೆ ಕಾಮಗಾರಿ ಪೂರ್ಣಗೊಂಡು ಲೋಕಾರ್ಪಣೆಗೊಳ್ಳಬೇಕಿತ್ತು. ಆದ್ರೆ ಸದ್ಯ ನಡೀತಾ ಇರೋ ಕಾಮಗಾರಿ ನೋಡಿದ್ರೆ ಮತ್ತಷ್ಟು ದಿನ ಮುಂದಕ್ಕೆ ಹೋಗುವ ಸಾಧ್ಯತೆಗಳು ಇವೆ. ಈಗಾಗಲೇ ಪಿಲ್ಲರ್ ನಿರ್ಮಾಣ ಮಾಡುವ ಕಾರ್ಯ ಪೂರ್ಣಗೊಂಡಿದ್ದು ಸೇತುವೆ ಕೂರಿಸುವ ಕೆಲಸ ಆರಂಭವಾಗಿದೆ. ಬರೋಬ್ಬರಿ 426 ಕೋಟಿ ವೆಚ್ಚದಲ್ಲಿ ಈ ಸಿಗಂದೂರು ಸೇತುವೆ ನಿರ್ಮಾಣ ಯೋಜನೆ ಕೈಗೆತ್ತಿಕೊಳ್ಳಲಾಗಿದೆ. ಈ ಸೇತುವೆ ನಿರ್ಮಾಣವಾದರೆ ಸುತ್ತಲಿನ 16 ಊರುಗಳಿಗೆ ಅನುಕೂಲವಾಗಲಿದೆ. ಮುಖ್ಯವಾಗಿ ಸಿಗಂದೂರಿಗೆ ತೆರಳುವ ಭಕ್ತರಿಗೆ ಅನುಕೂಲವಾಗಲಿದೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕಾ ದೇಗುಲಕ್ಕೂ ಹೋಗೋದು ಸಹ ಸುಲಭವಾಗಲಿದೆ. ಈ ಎಲ್ಲಾ ಕಾರಣಗಳಿಂದ ಆದಷ್ಟು ಬೇಗನೆ ಕಾಮಗಾರಿ ಪೂರ್ಣಗೊಳ್ಳಲಿ ಅಂತ ಜನರು ಬಯಸ್ತಾನೆ ಇದ್ದಾರೆ. ಆದ್ರೆ ಸದ್ಯ ನಡೀತಾ ಇರುವಂತಹ ಕಾಮಗಾರಿ ನೋಡಿದ್ರೆ ಮತ್ತಷ್ಟು ತಿಂಗಳು ಮುಂದಕ್ಕೆ ಹೋಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ.